Welcome to Mathematics Online Classes, Relations and Functions, Part 5. In this class, let us discuss much more problems related to reflexive, symmetric and transitive relations. Let us look at the problem what is given over. Let R be the relation defined by, he has defined the relation R in such a way A comma B such that the condition is A is less than or equal to B. He has given, show that this relation is reflexive, transitive but not symmetric. ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು, ಬಟ್ ಸಿಮೆಟ್ರಿಕ್ ಆಗಂಗಿಲ್ಲ ಅಂತದನ್ನು ತೋರಿಸಿ ಅಂತ ಹೇಳಿದ್ದಾನೆ. ಸರಿ, ನೋಡೋದಾದ್ರೆ ಹೇಗಪ್ಪ ಮಾಡಬೇಕು? ಗಿವನ್ ಆರ್ ಇಸ್ ಈಕ್ವಲ್ ಟು ಬರ್ಕೊಂಡ್ವಿ. ಫಸ್ಟ್ ರಿಫ್ಲೆಕ್ಸಿವ್, the condition for reflexive is a comma a must be related to r, ಅಂದರೆ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಹಾಗಾದರೆ ಬಿ ಜಾಗದಲ್ಲೂ ಎ ಕೊಟ್ಟರೆ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎ, ಅದನ್ನು ಬರ್ಕೊಳ್ಳೋಣ. ಕಂಡೀಷನ್ ಏನಾಗುತ್ತೆ? ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎ. ಅದು ಆಬ್ವಿಯಸ್ಲಿ ನಿಜ, ಬಿಕಾಸ್ ಎ ಈಸ್ ಆಲ್ವೇಸ್ ಈಕ್ವಲ್ ಟು ಎ ಬಂದೇ ಬರುತ್ತೆ. ಸೊ ಇಟ್ ಈಸ್ ಟ್ರೂ. ಹಾಗಾದರೆ ಏನಂತ ಬರೀಬೋದು? ಎ ಲೆಸ್ ದನ್ ಆರ್ ಈಕ್ವಲ್ ಟು ಎ ಈಸ್ ಟ್ರೂ, ವಿಚ್ ಇಂಪ್ಲೈಸ್ ಎ ಕಮ್ಮ ಎ ಬಿಲಾಂಗ್ಸ್ ಟು ದ ರಿಲೇಷನ್. ಎ ಕಮ್ಮ ಎ ಎಲ್ಲಿರುತ್ತೆ? ರಿಲೇಷನ್ ಅಲ್ಲಿ ಇರುತ್ತೆ. Therefore we can say that R is reflexive. Next, symmetric. Symmetric. For symmetric, first we need to assume that let A comma B belongs to a relation. Let A comma B belongs to the relation. A comma B ರಿಲೇಷನಲ್ ಇದೆ ಅಂತ ಹೇಳಿದ್ರೆ ವಾಟ್ ಇಸ್ ದ ಕಂಡೀಷನ್? A is less than or equal to B. A is less than or equal to B. ಬಟ್ ಸಿಮೆಟ್ರಿಕ್ ಆಗಬೇಕಾದ್ರೆ B ಕಮ ಏನು ಸಹ ಎಲ್ಲಿ ಬರಬೇಕು? ರಿಲೇಷನ್ ಬರಬೇಕು. ಹಾಗಾದ್ರೆ ಅದರ ಪ್ರಕಾರ ಏನಾಗಬೇಕು? B ಮಸ್ಟ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು A ಆಗಬೇಕು. ಬಟ್ A ಲೆಸ್ ದನ್ ಆರ್ ಈಕ್ವಲ್ ಟು B, ಬಟ್ B is less than or equal to A ಸಾಧ್ಯ ಇಲ್ಲ. B is not less than or equal to A. ಯಾಕಂದರೆ A less than or equal to B ಆದಾಗ ಆಟೋಮೆಟಿಕಲಿ B must be greater than or equal to A ಆಗಬೇಕು. It can't be less than or equal to A. Therefore, B comma A does not belong to the relation R. Therefore, R is symmetric. We can say that the relation R is symmetric. ನೆಕ್ಸ್ಟ್ ಒನ್ ಯಾವುದು? ಟ್ರಾನ್ಸಿಟಿವ್. ಲೆಟ್ ಟ್ರಾನ್ಸಿಟಿವಿಟಿಗೆ ವಿ ನೀಡ್ ಟು ಟೇಕ್ ಟೂ ರಿಲೇಷನ್ಸ್ ಇರಬೇಕು ಅಂತ ತಗೋಬೇಕು. ಹಾಗಾದ್ರೆ ಯಾವ್ಯಾವ ತಗೊಳ್ಳೋಣ? ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ದ ರಿಲೇಷನ್ ಅಂಡ್ ಆಲ್ಸೋ ಬಿ ಕಮ ಸಿ ಬಿಲಾಂಗ್ಸ್ ಟು ದ ರಿಲೇಷನ್. ಇಟ್ ಇಂಪ್ಲೈಸ್ A is less than or equal to B. ಯಾಕೆಂದ್ರೆ A ಕಮ B ರಿಲೇಷನ್ ಅಲ್ಲಿ ಇದೆ ಅಂದ್ರೆ A is less than or equal to B. B ಕಮ C ರಿಲೇಷನ್ ಅಲ್ಲಿ ಇದೆ ಅಂದ್ರೆ B is less than or equal to C. It does imply, ಹಾಗಾದ್ರೆ A less than or equal to B, B is less than or equal to C ಅಂದ್ರೆ I can clearly say A is obviously less than or equal to C. ಯಾವಾಗ A is less than or equal to C ಬಂತು, it clearly states that A ಕಮ C ಅನ್ನೋದು ರಿಲೇಷನ್ ಅಲ್ಲಿ ಇದೆ. ಸೊ ಎ ಕಮ ಬಿ ರಿಲೇಷನ್ ಅಲ್ಲಿತ್ತು, ಬಿ ಕಮ ಸಿ ರಿಲೇಷನ್ ಅಲ್ಲಿತ್ತು. ಐ ಪ್ರೂವ್ಡ್ ದಟ್ ಎ ಕಮ ಸಿ ರಿಲೇಷನ್ ಅಲ್ಲಿ ಇದೆ ಅಂತ ಪ್ರೂವ್ ಮಾಡಿದ್ರೆ ಆಟೋಮೆಟಿಕಲಿ ಆರ್ ಈಸ್ ಟ್ರಾನ್ಸಿಟಿವ್. ಆರ್ ಈಸ್ ಟ್ರಾನ್ಸಿಟಿವ್. ಸೊ ಇಲ್ಲಿ ಆರ್ ಈಸ್ ನಾಟ್ ಸಿಮೆಟ್ರಿಕ್, ಡಸ್ ನಾಟ್ ಬಿಲಾಂಗ್ ಆಗಿರೋದ್ರಿಂದ ಆರಿಗೆ ಆರು ಸಿಮೆಟ್ರಿಕ್ ಆಗಲಿಲ್ಲ. ಹಾಗಾದ್ರೆ ಏನಾಯಿತು ಈ ಪ್ರಾಬ್ಲಮ್ ಅಲ್ಲಿ? ಹಿ ಹಸ್ ಗಿವನ್ ಅಸ್ ದ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ. ದ ಕಂಡೀಷನ್ ಇಸ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ. ಹಿ ಹ್ಯಾಸ್ ಆಸ್ಕ್ಡ್ ಅಸ್ ಟು ಶೋ ದಟ್ ಆರ್ ಇಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಅದನ್ನು ಪ್ರೂವ್ ಮಾಡಿದ್ದೀವಿ. ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಸಿಮೆಟ್ರಿಕ್ ಆಗಲ್ಲ. ಬಿಕಾಸ್ ಡಸ್ ನಾಟ್ ಬಿಲಾಂಗ್ ಅಂತಂದ್ರೆ ಅದು ನಾಟ್ ಸಿಮೆಟ್ರಿಕ್ ಆಗುತ್ತೆ. ಸೊ ಅದರಿಂದಾಗಿ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಸೊ ಈ ಪ್ರಾಬ್ಲಮ್ ಆಯಿತು. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Let us move on to the next problem, where the next problem condition given is R is equal to A comma B such that
ಎ ಇಸ್ ಈಕ್ವಲ್ ಟು ಬಿ. ಈ ಕಂಡೀಷನ್ ಕೊಟ್ಬಿಟ್ಟು ಶೋ ದಟ್ ದಿಸ್ ರಿಲೇಷನ್ ಇಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದಾನೆ. ಈ ರಿಲೇಷನ್ ಏನಂತ ಪ್ರೂವ್ ಮಾಡಬೇಕು? ಈಕ್ವಿವೆಲೆನ್ಸ್ ರಿಲೇಷನ್ ಅಂತ. ಇಫ್ ಇಟ್ ಇಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಇಟ್ ಮಸ್ಟ್ ಸ್ಯಾಟಿಸ್ಫೈಸ್ ಆಲ್ ದ ತ್ರೀ ರಿಲೇಷನ್ಸ್, ದಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್. ಹಾಗಾದರೆ ದಿಸ್ ಇಸ್ ಗಿವನ್. ಹಾಗಾದರೆ ಫಸ್ಟು ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಬಂದಾಗ ಏನಾಗಬೇಕು? ಎ ಇಸ್ ಈಕ್ವಲ್ ಟು ಎ, ಬಿಕಾಸ್ ಸೇಮ್ ಇಮೇಜಸ್ ಇರಬೇಕು. ಬಿ ಜಾಗದಲ್ಲೂ ಎ ಕೊಟ್ಟರೆ ಎ ಇಸ್ ಈಕ್ವಲ್ ಟು ಎ ಇಸ್ ಟ್ರೂ. A is obviously equal to A itself, so it is true. Therefore, I can say that A comma A belongs to the relation. Therefore, R is reflexive. Next one yavadu? Symmetric. For symmetric, I need to assume, that is, let A comma B belongs to the relation. It implies if A comma B relation alli ide andre A must be equal to B. If A is equal to B, A is equal to B, then I can even say that B is equal to A. B nu A ಗೆ ಸಮ ಅಂತ ಹೇಳ್ಬೋದು. It implies B, A relation ಅಲ್ಲಿ ಇದೆ ಅಂತ ಹೇಳ್ಬೋದು. Therefore, R is symmetric. Symmetric ಆಯಿತು. ನೆಕ್ಸ್ಟ್ ಯಾವುದು? ಟ್ರಾನ್ಸಿಟಿವ್. ನೆಕ್ಸ್ಟು ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಹೇಳಬೇಕಾದ್ರೆ ಏನು ಮಾಡಬೇಕು? ಲೆಟ್ ಅಸ್ ಕನ್ಸಿಡರ್ ಎ ಕಮ ಬಿ ರಿಲೇಷನ್ನಲ್ಲಿದೆ, ಅದೇ ಥರ ಬಿ ಕಮ ಸಿ ನು ರಿಲೇಷನ್ನಲ್ಲಿದೆ ಅಂತ ತಗೋತೀನಿ. ಇಟ್ ಇಂಪ್ಲೈಸ್ ಎ ಕಮ ಬಿ ರಿಲೇಷನ್ನಲ್ಲಿದೆ ಏನಾಯಿತು? ಎ ಇಸ್ ಈಕ್ವಲ್ ಟು ಬಿ. ಅದೇ ಥರ ಬಿ ಕಮ ಸಿ ರಿಲೇಷನ್ನಲ್ಲಿದೆ ಅಂದರೆ ಏನಾಯಿತು? ಬಿ ಇಸ್ ಈಕ್ವಲ್ ಟು ಸಿ. ನೋಡಿ, ಎ ಅನ್ನೋದು ಬಿಗೆ ಸಮ, ಬಿ ಅನ್ನೋದು ಸಿಗೆ ಸಮ. ಹಾಗಾದ್ರೆ ನಾ ಏನಂತ ಹೇಳ್ಬೋದು? ಎ ಇಸ್ ಈಕ್ವಲ್ ಟು ಸಿ. ಇಟ್ ಇಂಪ್ಲೈಸ್ ದಟ್ ಎ ಕಮ ಸಿ ಅನ್ನೋದು ರಿಲೇಷನ್ನಲ್ಲಿದೆ. ನಾನು ತಗೊಂಡಿದ್ದು ಎ ಕಮ ಬಿ ರಿಲೇಷನ್ನಲ್ಲಿದೆ, ಹಾಗೆ ಬಿ ಕಮ ಸಿ ರಿಲೇಷನ್ನಲ್ಲಿದೆ ಅಂತ ತಗೊಂಡೆ. ಐ ಪ್ರೂವ್ಡ್ ಎ ಕಮ ಸಿ ರಿಲೇಷನ್ನಲ್ಲಿದೆ ಅಂತ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ಏನೇನಾಯಿತು? 6 ರಿಫ್ಲೆಕ್ಸಿವ್ ಆಯಿತು, 6 ಸಿಮೆಟ್ರಿಕ್ ಆಯಿತು, ಹಾಗೆ 6 ಟ್ರಾನ್ಸಿಟಿವ್ ಆಯಿತು. ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್ 3 ಆಗಿದ್ರಿಂದ ನಾವೇನಂತ ಹೇಳ್ಬೋದು? therefore R is an equivalence relation. 6 ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡ್ಬೋದು. ಸೊ ಈ ಥರದ್ದು ಯಾವುದೇ ಕ್ವಶನ್ ಈಕ್ವಲೆನ್ಸ್ ರಿಲೇಷನ್ ಮೇಲೆ ಇರೋ ಯಾವುದೇ ಕ್ವಶನ್ನ ಎಕ್ಸಾಮಲ್ಲಿ ಕೆಲವೊಂದು ಟೈಮಲ್ಲಿ 3 ಮಾರ್ಕ್ಸಿಗೆ ಕೇಳೋವಂಥ ಸಾಧ್ಯತೆಗಳು ಇದೆ ಎಕ್ಸಾಮಲ್ಲಿ. ಸೊ ಜಸ್ಟ್ ಗಿವನ್ ಅ ರಿಲೇಷನ್, ಎನಿ ರಿಲೇಷನ್ ದೇ ಮೇ ಡಿಫೈನ್ ಆ್ಯಂಡ್ ಆಸ್ಕ್ ಯು ಟು ಪ್ರೂವ್ ಇಟ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಸಮ್ಟೈಮ್ಸ್ ಅದನ್ನು 3 ಮಾರ್ಕ್ಸ್ ಕೇಳೋಂಥ ಸಾಧ್ಯತೆಗಳಿದೆ. ಸೊ ಇದೇ ಥರ ಬೇರೆ ಪ್ರಾಬ್ಲಮ್ ನೋಡಿದಾಗ ಯಾವ ಪ್ರಾಬ್ಲಮ್ ನೋಡ್ಬೋದು? ನೆಕ್ಸ್ಟ್ ನೋಡಬೇಕಾದ್ರೆ ಲೆಟ್ ಅಸ್ ಕನ್ಸಿಡರ್ ಎ ಸೆಟ್. ಒಂದು ಸೆಟ್ನ ಕನ್ಸಿಡರ್ ಮಾಡೋಣ. ಆ ಸೆಟ್ ಏನಪ್ಪ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಸೆಟ್ ಆಫ್ ಆಲ್ ಬುಕ್ಸ್ ಇನ್ ಅ ಲೈಬ್ರರಿ ಆಫ್ ಎ ಕಾಲೇಜ್. ಒಂದು ಕಾಲೇಜಲ್ಲಿರೋ ಲೈಬ್ರರಿನಲ್ಲಿರೋ ಎಲ್ಲ ಬುಕ್ಸನ್ನ ಕನ್ಸಿಡರ್ ಮಾಡೋಣ. ಅದಕ್ಕೆ ರಿಲೇಷನ್ಶಿಪ್ನ ಏನಂತ ಬರೀತಾನಪ್ಪ ಅಂದರೆ ಎಕ್ಸ್ ಕಾಮ ವೈ ಸಚ್ ದಟ್ ದ ಕಂಡೀಷನ್ ಈಸ್ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಹೇಳ್ತಾನೆ. ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಏನು ಎಕ್ಸ್ ಆ್ಯಂಡ್ ವೈ ಅನ್ನೋದು ಬುಕ್ಸು. ಸೊ ಈಗ ಹೇಳಿರೋ ಸೆಟ್ ಯಾವುದು? ದ ಸೆಟ್ ಆಫ್ ಆಲ್ ಬುಕ್ಸ್ ಇನ್ ದ ಲೈಬ್ರರಿ ಆಫ್ ಎ ಕಾಲೇಜ್ ಅಂತ ಹೇಳಿದ್ದಾನೆ. ಒಂದು ಕಾಲೇಜಿನ ಲೈಬ್ರರಿಲ್ಲ ಎಲ್ಲ ಬುಕ್ಸನ್ನು ಕನ್ಸಿಡರ್ ಮಾಡಿದಾಗ ಸೆಟ್ಟಲ್ಲಿ 2 ಬುಕ್ಕು ಎಕ್ಸ್ ಮತ್ತು ವೈ ರಿಲೇಷನಲ್ಲಿ ಇದೆ ಅನ್ಬೇಕಾದ್ರೆ ಏನಾಗಬೇಕು? ಆ 2 ಬುಕ್ಗಳ ಇಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇರಬೇಕು. ಸರಿ, ಇದನ್ನು ನೋಡ್ತಾ ಹೋದರೆ ಇದನ್ನ ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾನೆ. ನೋಡಿ, ಅವನೇ ಪ್ರೂವ್ ದಟ್ ಅಥವಾ ಶೋ ದಟ್ ಅಂತ ಹೇಳಬೇಕಾದ್ರೆ ಆಟೋಮೆಟಿಕಲಿ 3 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಸೊ ಫಸ್ಟ್ ಒನ್ ರಿಫ್ಲೆಕ್ಸಿವ್. ಏನು ರಿಫ್ಲೆಕ್ಸಿವ್ ಹೇಳ್ತಾ ಹೋಗುತ್ತೆ? ರಿಫ್ಲೆಕ್ಸಿವ್ ಅಂದಾಗ ಸೇಮ್ ಇರಬೇಕು. ಎಕ್ಸ್ ಆ್ಯಂಡ್ ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಆ್ಯಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. Therefore, x, x ಎಲ್ಲಿರುತ್ತೆ?
ರಿಲೇಷನ್ ಅಲ್ಲಿ ಇರುತ್ತೆ. ದೇರ್ಫೋರ್ ಆರ್ ಏನಾಗಿರುತ್ತೆ, ರಿಫ್ಲೆಕ್ಸಿವ್. ಯಾಕೆ ಅಂದ್ರೆ ನೀವು ಒಂದೇ ಬುಕ್ ಅನ್ನ 2 ಸಲ ತೆಗೆದ್ರು ಅದರ ಸೇಮ್ ನಂಬರ್ ಆಫ್ ಪೇಜಸ್ ಇರಲೇಬೇಕು, ಅದನ್ನ ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಯ್ತು. ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ, ಸಿಮೆಟ್ರಿಕ್. ಎರಡನೇದು ಸಿಮೆಟ್ರಿಕ್. ಸಿಮೆಟ್ರಿಕ್ ಅಲ್ಲಿ ಏನ್ ಮಾಡ್ಬೇಕು, ನಾನು ಫಸ್ಟು ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್. ಎಕ್ಸ್ ಕಮ ವೈ ಅಂದ್ರೆ ಆರ್ ಅಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡ್ಕೊಂಡೆ. ಇದೇನ್ ಹೇಳುತ್ತೆ, ಎಕ್ಸ್ ಅಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಇದೇನ್ ಹೇಳ್ತಿದೆ, ಎಕ್ಸ್ ಮತ್ತೆ ವೈ ಅನ್ನ 2 ಬುಕ್ ಅಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇದೆ ಅಂತ ಹೇಳ್ತಿದೆ. ಹಾಗಾದ್ರೆ ವೈ ಮತ್ತೆ ಎಕ್ಸ್ ಅನ್ನೋ ಬುಕ್ ಅಲ್ಲಿ ಏನಿರುತ್ತೆ, ಸೇಮ್ ನಂಬರ್ ಆಫ್ ಪೇಜಸ್ ಇರಬೇಕು. 2 ಬುಕ್ ಅಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇದೆ, ಅದು ಇಂಟರ್ಚೇಂಜ್ ಮಾಡಿದ್ರು ಆಟೋಮೆಟಿಕಲಿ ಸೇಮ್ ನಂಬರ್ ಆಫ್ ಪೇಜಸ್ ಇರಲೇಬೇಕು. ಇಟ್ ಇಂಪ್ಲೈಸ್ ವೈ ಅಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಆಟೋಮೆಟಿಕಲಿ ವೈ ಮತ್ತೆ ಎಕ್ಸ್ ಅಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇದ್ಮೇಲೆ ಏನಾಯ್ತು, ದೇರ್ಫೋರ್ ವೈ ಕಮ ಎಕ್ಸ್ ಸಹ ರಿಲೇಷನ್ ಬಂತು. ಯಾವಾಗ ವೈ ಮತ್ತೆ ಎಕ್ಸ್ ಎರಡೂ ರಿಲೇಷನ್ ಬಂತು, ನಾನೇನಂತ ಹೇಳ್ಬೋದು, ಆರ್ ಈಸ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಲಾಸ್ಟ್ ಕಂಡೀಷನ್ ಯಾವುದು, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಹೇಳಬೇಕಾದ್ರೆ ಲೆಟ್ ಎಕ್ಸ್ ಕಮ ವೈ ರಿಲೇಷನ್ ಅಲ್ಲಿದೆ, ಹಾಗೆ ವೈ ಕಮ ಝೆಡ್ ರಿಲೇಷನ್ ಅಲ್ಲಿದೆ. 2 ರಿಲೇಷನ್ಸ್ ತಗೋಬೇಕು ನಾನು. ಎಕ್ಸ್ ಕಮ ವೈ ರಿಲೇಷನ್ ಅಲ್ಲಿದೆ ಅಂದ್ರೆ ಏನ್ ಹೇಳುತ್ತೆ, ಎಕ್ಸ್ ಅಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ವೈ ಮತ್ತೆ ಝೆಡ್ ರಿಲೇಷನ್ ಅಲ್ಲಿದೆ ಅಂದ್ರೆ ವೈ ಅಂಡ್ ಝೆಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಹಾಗಾದ್ರೆ ಎಕ್ಸ್ ಮತ್ತೆ ವೈ ಅಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇದೆ, ವೈ ಮತ್ತೆ ಝೆಡ್ ಅಲ್ಲೂ ಸೇಮ್ ನಂಬರ್ ಆಫ್ ಪೇಜಸ್ ಇದೆ. ಹಾಗಾದ್ರೆ ಎಕ್ಸ್ ಮತ್ತೆ ಝೆಡ್ ಅಲ್ಲೂ ಸೇಮ್ ನಂಬರ್ ಆಫ್ ಪೇಜಸ್ ಇರಲೇಬೇಕು. ಸೊ ಎಕ್ಸ್ ಅಂಡ್ ಝೆಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಸೊ ಹಾಗಾದ್ರೆ ಏನಾಯ್ತು, ದೇರ್ಫೋರ್ ಎಕ್ಸ್ ಕಮ ಝೆಡ್ ರಿಲೇಷನ್ ಅಲ್ಲಿ ಇದೆ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಯಾವಾಗ ಆರ್ ಟ್ರಾನ್ಸಿಟಿವ್ ಅಂತ ಆಯ್ತು, ಆರು ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಟ್ರಾನ್ಸಿಟಿವ್ ಆಯ್ತು. ಹಾಗಾದ್ರೆ ನಾ ಏನಂತ ಹೇಳ್ಬೋದು, ದೇರ್ಫೋರ್ ಆರ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಆರ್ ಅನ್ನ ಏನಂತ ಹೇಳ್ಬೋದು, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಇದು ಈಕ್ವಿವೆಲೆನ್ಸ್ ರಿಲೇಷನ್ ಮೇಲಿರೋ ಕೆಲವೊಂದು ಪ್ರಾಬ್ಲಮ್ಸು. ಸೊ ಇನ್ನೊಂದು ಪ್ರಾಬ್ಲಮ್ ನೋಡ್ತಾ ಹೋದಾಗ, let us consider a relation R is equal to L1, L2 such that condition ಏನು ಹೇಳ್ತಾನಪ್ಪ ಅಂದ್ರೆ L1 is parallel to L2 ಅಂತ ಹೇಳಿದಾನೆ. ಇಲ್ಲಿ ಸೆಟ್ ಯಾವುದಪ್ಪ ಅಂದರೆ L is the set of all the lines in a plane. ಪ್ಲೇನಲ್ಲಿರೋ ಎಲ್ಲ ಲೈನ್ಸ್ನ ತಗೊಂಡು ಆ ಸೆಟ್ ಅಂತ ತಗೊಂಡಿದ್ದಾನೆ. ಅದರಲ್ಲಿ L1, L2ಗೆ ಪ್ಯಾರಲಲ್ ಆಗಿದ್ದರೆ ಅದು ರಿಲೇಷನ್ಗೆ ಬರುತ್ತೆ ಅಂತ ಹೇಳ್ತಾನೆ. ಸರಿ, ಅದನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಗಿವನ್ ಆಯಿತು. ನೆಕ್ಸ್ಟ್ ಹಾಗಾದರೆ ರಿಫ್ಲೆಕ್ಸಿವ್ ರಿಲೇಷನ್ ಹೇಳಬೇಕಾದ್ರೆ ಏನಾಗಬೇಕು, L1 is parallel to L1 is true. ಯಾಕೆ ಅಂದರೆ ಯಾವುದೇ ಲೈನು ಅದೇ ಲೈನ್ಗೆ ಏನಾಗಿರುತ್ತೆ, ಆಬ್ವಿಯಸ್ಲಿ ಪ್ಯಾರಲಲ್ ಆಗಿರಲೇಬೇಕು. ಸೊ L1 is parallel to L1 is true. ಹಾಗಾದರೆ ಯು ಕ್ಯಾನ್ ಸೇ ದಟ್ L1, L1 belongs to the relation. Therefore R is reflexive. Next, symmetric ಏನು ಹೇಳುತ್ತೆ,
First, let us assume let L1, L2 belongs to R. It implies L1 is parallel to L2. ಹಾಗಾದ್ರೆ L1 L2 ಪ್ಯಾರಲಲ್. ಎಕ್ಸಾಂಪಲ್ ಇದು L1 ಇದು L2 ಇದೆರಡು ಪ್ಯಾರಲಲ್ ಆಗಿದೆ. ಹಾಗಾದ್ರೆ L2 L1 ಪ್ಯಾರಲಲ್ ಅಂತ ಹೇಳ್ಬೋದಲ್ವಾ? ಹಾಗಾದ್ರೆ ಇಟ್ ಇಂಪ್ಲೈಸ್ L2 is parallel to L1, which implies L2, L1 ರಿಲೇಷನ್ ಅಲ್ಲಿ ಇದೆ. ಹಾಗಾದ್ರೆ ರಿಲೇಷನ್ ಏನಾಯ್ತು? ಸಿಮೆಟ್ರಿಕ್. ದಿಸ್ ರಿಲೇಷನ್ ಈಸ್ ಸಿಮೆಟ್ರಿಕ್. ಲಾಸ್ಟ್ ಒನ್ ಯಾವುದು? ಟ್ರಾನ್ಸಿಟಿವ್. ಲಾಸ್ಟ್ ಒನ್ ಟ್ರಾನ್ಸಿಟಿವ್. ಅದ್ರಲ್ಲಿ ಏನ್ ಹೇಳ್ಬೋದು? ಲೆಟ್ L1, L2 ಬಿಲಾಂಗ್ಸ್ ಟು R. ಒಂದು. ಇನ್ನೊಂದು L2, L3 ಬಿಲಾಂಗ್ಸ್ ಟು R. ಹಾಗಾದ್ರೆ ಏನು ಹೇಳುತ್ತಿದ್ದು? L1 L2 ರಿಲೇಟೆಡ್ ಅಂದ್ರೆ L1 ಈಸ್ ಪ್ಯಾರಲಲ್ ಟು L2. ಅದೇ ತರ L2 ಮತ್ತು L3 ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಏನರ್ಥ? L2 ಈಸ್ ಪ್ಯಾರಲಲ್ ಟು L3. ಈಗ ಒಂದು ಲೈನು ಪಕ್ಕದ ಲೈನ್ಗೆ ಪ್ಯಾರಲಲ್ ಆಗಿದೆ, ಈ ಲೈನು ಇನ್ನೊಂದು ಲೈನ್ಗೆ ಪ್ಯಾರಲಲ್ ಆಗಿದೆ. ಹಾಗಾದ್ರೆ ಆಬ್ವಿಯಸ್ಲಿ ಫಸ್ಟ್ ಲೈನ್ ಅಂಡ್ ಥರ್ಡ್ ಲೈನ್ ಮಸ್ಟ್ ಬಿ ಪ್ಯಾರಲಲ್. ಅದರ ಪ್ರಕಾರ ಇಟ್ ಇಂಪ್ಲೈಸ್ L1 ಈಸ್ ಪ್ಯಾರಲಲ್ ಟು L3. ಹಾಗಾದ್ರೆ ಏನು ಹೇಳುತ್ತೆ? L1, L3 ಸಹ ಎಲ್ಲಿದೆ? ರಿಲೇಷನ್ ಅಲ್ಲಿದೆ. ದೇರ್ ಫೋರ್ ಆ ರಿಲೇಷನ್ ಅನ್ನು ನಾವು ಟ್ರಾನ್ಸಿಟಿವ್ ಅಂತ ಹೇಳ್ಬೋದಾ? ದ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಅದರಿಂದ ಏನಾಯ್ತು? ದೇರ್ ಫೋರ್ ಮೂರು ಆಗಿರೋದ್ರಿಂದಾಗಿ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಮೂರು ಆಗಿರೋದ್ರಿಂದಾಗಿ ನಾನು ಏನಂತ ಹೇಳ್ಬೋದು? ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ಆರ್ ಅನ್ನ ನಾನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಯಾವ ಥರ ಸಾಲ್ವ್ ಮಾಡೋದು, ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಮೂರೂ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಈ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ನ ಬೇರೆ ಬೇರೆ ಕಂಡೀಷನ್ ಯೂಸ್ ಮಾಡಿ ಯಾವ ರೀತಿ ಏನು ಕೇಳ್ತಾನೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅರ್ಥ ಆಯ್ತಾ? ಥ್ಯಾಂಕ್ ಯು.